ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ, ಸೊ ಇವತ್ತು ತುಂಬ ಹಠ ಮಾಡಿಬಿಟ್ಲು ನನ್ನ ಮಗಳು. ಏನು ಎತ್ಕೋ ಅಂತ ಫುಲ್ ಹಠ ಮಾಡಿಬಿಟ್ಲು. ಅಡುಗೆ ಮಾಡೋಕ್ಕೂ ಬಿಡಲಿಲ್ಲ ನನ್ನ ಮಗಳು. ಅದಕ್ಕೆ ನಮ್ಮಮ್ಮ ಮೇಲ್ಗಡೆ ಕರ್ಕೊಂಡು ಹೋಗಿದ್ದಾರೆ ಅವಳನ್ನ. ಅಜ್ಜಿ ಜೊತೆ ಮೇಲ್ಗಡೆ ಆಟ ಆಡ್ಕೊಂಡಿದ್ದಾಳೆ ಅವಳು. ಸೊ ಆಯಿತು, ಟಿಫನು ಮಾಡಿಬಿಟ್ಟೆ. ಇನ್ನು ಬಾಕ್ಸ್ಗೆ ಹಾಕಿ ನನ್ನ ಹಸ್ಬೆಂಡ್ನ ಕಳಿಸ್ಬೇಕು, ಅವ್ರು ಬೇಗ ಹೋಗ್ಬೇಕಂತೆ. ಸೊ ಬನ್ನಿ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಒಂದೇ ಒಂದು ವೀಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಟಿಫನ್ ನಾನು ಅವಲಕ್ಕಿ ಬಾತ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ತರಕಾರಿಗಳೆಲ್ಲ ಹಚ್ಚಿಟ್ಟು ರೆಡಿಯಾಗಿದೆ. ಅವಲಕ್ಕಿನೂ ಕೂಡ ನೆನೆಸಿಟ್ಟಿದೆ. ಸೊ ಈರುಳ್ಳಿ ಎಲ್ಲ ಅಪ್ಪ ಹಚ್ಕೊಟ್ರು. ಸೊ ಇವಾಗ ನಾನು ಒಗ್ಗರಣೆನೂ ಕೂಡ ಮಾಡಿದ್ದೀನಿ. ಅಪ್ಪಗೆ ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ಹೇಳ್ಬಿಟ್ರೆ ಅದಕ್ಕೆ ಏನೇನು ಬೇಕೋ ತರಕಾರಿ ಬೇಕಾದ್ರೆ ಹಚ್ಕೊಟ್ಬಿಡ್ತಾರೆ. ಸೊ ಏನೋ ಅಪ್ಪಗೆ ಏನಾದರೂ ಹೆಲ್ಪ್ ಮಾಡೋಣ ಸುಮ್ಮನೆ ಕೂತಿರೋದು ಏನಕ್ಕೆ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಡೋದೆಲ್ಲ ಮಾಡ್ತಾರೆ. ಸೊ ಇವಾಗ ನಾನು ಅವಲಕ್ಕಿನೂ ಕೂಡ ಮಾಡಿಕೊಂಡೆ. ಈಗ ಅವಲಕ್ಕಿ ಭಾತ್ನ ಟಿಫನ್ ಬಾಕ್ಸ್ಗೂ ಹಾಕ್ಕೊಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ. ಸೊ ಅವರು ಮನೇಲಿ ತಿನ್ಕೊಂಡು ಹೋಗಲ್ಲ, ಬೇಗ ಹೋಗ್ತಾರಲ್ವ ಅದಕ್ಕೆ. ಫ್ರೆಂಡ್ಸ್, ನಿನ್ನೆ ನನ್ನ ಮಗಳು ಅವ್ರ ಅಪ್ಪ ಹತ್ರ ಮಲಗಿಬಿಟ್ಲು. ಸದ್ಯ ಯಾವಾಗಲೂ ಎಷ್ಟೊತ್ತಾದರೂ ಮಲಗ್ದಿರ ನನ್ನ ಹತ್ರನೇ ಹಾಲು ಬೇಕು ಮಮ್ಮು ಅಂತ ಅಂದ್ಬಿಟ್ಟು ಹಠ ಮಾಡಿಕೊಂಡು ಮಲಗ್ದಿರ ಎಷ್ಟೊತ್ತಾದರೂ ಒಂದು 12 ಗಂಟೆಗೆ ಮಲಗ್ತಾ ಇದ್ದವಳು. ನೆನ್ನೆ ಅವ್ರ ಅಪ್ಪ ಹತ್ರನೇ 11 ಗಂಟೆಗೆಲ್ಲ ಮಲಗಿಬಿಟ್ಟಿದ್ದಾಳೆ. ಮತ್ತು ಹಾಲು ಗೆದ್ದವಳು ಇಲ್ಲ ಅವಳು. ಮಮ್ಮು ಬೇಕಂತಲೂ ಕೇಳಲಿಲ್ಲ. ಒಂದು ಸ್ವಲ್ಪ ಹಿಂಗೆ ಅಭ್ಯಾಸ ಆಗಿಬಿಟ್ರೆ ಆರಾಮಾಗಿ ಎದೆ ಹಾಲು ಬಿಡಿಸ್ಬಿಡ್ಬೋದು ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ನಾನು. ಇವತ್ತಿಂದ ಹಿಂಗಾದರೂ ಬಿಡಿಸ್ಬಿಡ್ಬೇಕು ಅಂತ ನೋಡ್ತಾಯಿದ್ದೀನಿ. ಆದರೆ ನೋಡೋಣ. ಅಂದರೆ ಅವಳು ಮಮ್ಮು ಅಂತ ಅಳೋದಕ್ಕೆ ನನಗೆ ಇರೋಕ್ಕಾಗಲ್ಲ, ಕುಡಿಸ್ಬಿಡ್ತೀನಿ. ಬಟ್ ಹಿಂಗೆ ಆಗೋದ್ರೆ ಬಿಡ್ಸೋಕ್ಕಾಗಲ್ಲ. ನನ್ನ ಫ್ರೆಂಡು ಹೇಳಿದ್ಲು, ಒಂದು ಸರಿ ಕುಡಿಸೋದು ಒಂದು ಸರಿ ಬಿಡಿಸೋದು ಆ ಥರ ಎಲ್ಲ ಮಾಡಿದ್ರೆ ಆಗೋಲ್ಲ, ನೀನು ಒಂದು ಸರಿ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟು ಬಿಡಿಸ್ಲೇಬೇಕು ಅಂದ್ಬಿಟ್ಟು ಬಿಡಿಸ್ಬಿಡ್ಬೇಕು ಅಂತ. ಸೊ ಅಂದ್ಕೊಂಡಿದ್ದೀನಿ ಬಿಡಿಸ್ಬಿಡೋಣ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲ ಥರನೂ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಏನಾದರೂ ಗೊತ್ತಿದ್ದರೆ ಹೇಳಿ, ಏನೆಲ್ಲ ಟ್ರೈ ಮಾಡಿದ್ರೆ ಇದೇ ಹಾಲು ಬೇಗ ಬಿಡಿಸ್ಬೋದು ಅಂತ ಕಮೆಂಟ್ ಮಾಡಿ. ಆದಷ್ಟು ಈಸಿಯಾಗಿರೋದು ಮಾಡಿ. ಇವಾಗೆಲ್ಲ ಅದು ಇದು ಏನಾದರೂ ತೊಗೊಂಬರೋದು ಮಾಡೋದು ಹಚ್ಚೋದು ಅನ್ನೋದಿದ್ರೆ ಅದೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ. ಸೊ ನೋಡೋಣ, ಇವತ್ತಿಂದ ಎದೆ ಹಾಲು ಬಿಡ್ಸೋಕ್ಕೆ ನಾನು ಏನೆಲ್ಲ ಪ್ರಯತ್ನ ಪಡಬೇಕು ಅದೆಲ್ಲ ಪಡ್ತೀನಿ. ಹಾಗೆ ದೇವ್ರ ಮನೇಲಿ ಪೂಜೆ ಕೂಡ ಆಗಿದೆ. ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ದಾರೆ. ಸೊ ಅವರು ಬೇಗ ಎದ್ದು ಸ್ನಾನ ಮಾಡೋದ್ರಿಂದ ನಾನು ಅವ್ರಿಗೆ ಪೂಜೆ ಮಾಡೋಕ್ಕೆ ಹೇಳ್ಬಿಡ್ತೀನಿ. ನಾನು ಸಾಯಂಕಾಲ ಪೂಜೆ ಮಾಡ್ಕೊತೀನಿ. ಹಾಗೆ ಇವಾಗ ನನ್ನ ಮಗಳು ನೋಡ್ಕೊಳ್ಳೋ ಇದರಲ್ಲಿ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಆಗ್ತಾಯಿಲ್ಲ. ಮೇಯ್ನ್ ಏನು ಅಂತಂದರೆ ಅಡುಗೆ ಬೇಗ ಆಗಬೇಕು, ಬೇಗ ಹೋಗಬೇಕು ಅಂತ ಹೇಳ್ತಾರೆ ಅದಕ್ಕೆ. ಹಾಗೆ ಫ್ರೆಂಡ್ಸ್, ನಾನು ಹಾಕ್ತಾಯಿದ್ದೀನಲ್ಲ ಲಾಗ್ಸು, ಅದೆಲ್ಲ ಒಂದು ಸ್ವಲ್ಪ ವಿಡಿಯೋ ಲೆಂತ್ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಎಲ್ಲ ಕಡಿಮೆ ಮಾಡೇ ಹಾಕ್ತೀನಿ. ಯಾಕಂತಂದರೆ ವಿಡಿಯೋ ಜಾಸ್ತಿ ಇದ್ದಷ್ಟು ಯಾರು ನೋಡ್ತಾಯಿಲ್ಲ, ಅಷ್ಟೊಂದು ನೋಡೋಲ್ಲ, ವ್ಯೂಸು ಕಡಿಮೆ. ಅಟ್ಲೀಸ್ಟ್ ವಿಡಿಯೋ ಲೆಂತ್ ಕಡಿಮೆ ಇತ್ತು ಅಂತಂದರೆ ನಾರ್ಮಲಾಗಿ ದಿನ ನೋಡೋರು ನೋಡ್ತಾರೆ ಫುಲ್ಲು. ಅವಾಗ ಒಂದು ಸ್ವಲ್ಪ ವಿಡಿಯೋ ಗ್ರೋತ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರು ಕಮೆಂಟ್ ಮಾಡಿದ್ರಿ, ಯಾರೂ ನೋಡೋಲ್ಲ ಅಂತ ಅಂದ್ಕೊಬೇಡಿ, ನಾನಂತೂ ತುಂಬ ಇಷ್ಟಪಟ್ಟು ನೋಡ್ತಾಯಿದ್ದೀನಿ ಅಂತ. ಸೊ ನಿಮ್ಮ ಥರನೇ ಒಂದು 4-5 ಜನ ಇದ್ದಾರೆ ನನಗೆ ಸಪೋರ್ಟ್ ಮಾಡೋರು, ಕಮೆಂಟ್ ಮಾಡೋರು. ಅದಕ್ಕೆ ನಾನು ಇನ್ನೂ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಒಂದು ಸ್ವಲ್ಪ ಲೆಂತ್ ಕಡಿಮೆ ಆಯಿತು ಅಂತಂದರೆ ಇನ್ನೊಂದು 2-3 ವೀಡಿಯೋಸ್ ಹಾಕ್ಬೋದು. ಜಾಸ್ತಿ ವೀಡಿಯೋ ಹಾಕಿದಷ್ಟು ಬೇಗ ಚಾನಲ್ ಗ್ರೋತ್ ಆಗುತ್ತೆ. ವೀಡಿಯೋ ಸರಿಗೆ ಆಗದೇ ಇರೋನೇ ಈ ಥರ ಆಗಿರೋದು. ಸೊ ಹಂಗಂತ ಬರೀ ಏನೋ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋದರೂ ಕೂಡ ವ್ಯೂಸ್ ಬರೋಲ್ಲ. ಏನಾದರೂ ಒಂದು ಕಂಟೆಂಟ್ ಇಟ್ಕೊಬೇಕು. ಸೊ ಕಂಟೆಂಟ್ ಇಟ್ಕೊಂಡು ಆದಷ್ಟು ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನಿನ್ನೆಯಿಂದ ಪಾಪಗೆ ಒಂದು ಸ್ವಲ್ಪ ಮೈ ಬಿಸಿ ಇತ್ತು. ಅದಕ್ಕೆ ಇವತ್ತು ಬೆಳಗ್ಗೆನೂ ಅಷ್ಟೇ ಒಂದು ಸ್ವಲ್ಪ ಮೈ ಸುಡ್ತಾಯಿತ್ತು. ಅದಕ್ಕೆ ನಾನು ಅವಳಿಗೆ ಕಾಲ್ಪಾಲ್ ಹಾಕಿದ್ದೀನಿ. ತುಂಬ ಅದಕ್ಕೆ ಹಠ ಮಾಡ್ತಾಯಿದ್ಲು ನನ್ನ ಹತ್ರನೇ ಇರಬೇಕು ಅಂತ. ಮೋಸ್ಟ್ಲಿ ಇವತ್ತು ಅವಳಿಗೆ 2 ಜೊಟ್ಟು ಹಾಕ್ಸಿದ್ದೀನಿ. 2 ಜೊಟ್ಟಲ್ಲಿ ಹೆಂಗೆ ಕಾಣ್ತಾಳೆ ಅಂತ ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ
ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಪ್ಲೀಸ್ ಕಮೆಂಟ್ ಮಾಡ್ತಾಯಿಲ್ಲ, ಪ್ಲೀಸ್ ಕಮೆಂಟ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ. ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಪೂರ್ತಿ ನೋಡಿದ್ರೇ ಸೊ ನಾನೇನಾದರೂ ತಮ್ಬ್ಲೈನಲ್ಲಿ ಟೈಟಲಲ್ಲಿ ಹಾಕಿರೋಂಥ ಕಂಟೆಂಟು ನಿಮಗೆ ವಿಡಿಯೋ ಪೂರ್ತಿ ನೋಡಿದ್ರೇ ಗೊತ್ತಾಗೋದು. ಸೊ ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ. ಸೊ ನನ್ನ ಮಗಳು ಎರಡು ಜೊಟ್ಟಲ್ಲಿ ಹೇಗೆ ಕಾಣ್ತಾಳೆ ಅಂತ ನೋಡ್ಕೊಂಬನ್ನಿ. ಕರೆಕ್ಟ್ ಟೈಮಿಗೆ ತಿನ್ನಿ, ಲೇಟಾಗಿ ತಿಂತೀರ 11 ಗಂಟೆ 12 ಗಂಟೆಗೆ. ಲೇಟಾ ಇವತ್ತು? ಹ್ಞೂ ಮಾತಾಡ್ರೆ ಹ್ಞೂ ಲೇಟು. ಈಗ ನನ್ನ ಹಸ್ಬೆಂಡು ಕೆಲಸದ ಮೇಲೆ ಅವ್ರ ಕಡೆ ಹೋಗ್ತಾ ಇದ್ದಾರೆ. ನನಗೆ ವ್ಯೂಸ್ ಬರಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಿದೆ. ಆವಾಗ ನನ್ನ ಹಸ್ಬೆಂಡ್ ಹೇಳೋದು ಒಂದೇ ಮಾತು, ನೀನು ವೆಯ್ಟ್ ಮಾಡು, ತಾಳ್ಮೆಯಿಂದ ಇರು, ಮಾಡ್ಕೊತಾ ಹೋಗ್ತಾ ಇರು, ನೀನು ವ್ಯೂಸ್ ಬಗ್ಗೆ ಯೋಚನೆ ಮಾಡಬೇಡ, ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇರು, ಒಂದಲ್ಲ ಒಂದು ದಿನ ರೀಚ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡು. ಸೊ ಅವರು ಅವಾಗವಾಗ ಕೊಡೋ ಒಂದು ಸ್ವಲ್ಪ ಧೈರ್ಯಕ್ಕೆ ನಾನು ವೀಡಿಯೋಸ್ ಮಾಡ್ತೀನಿ. ಹಾಗೆ ನೀವು ಕೆಲವ್ರು ಕಮೆಂಟ್ ಮಾಡ್ತೀರಲ್ಲ, ಸೊ ಅದಕ್ಕೂ ಒಂದು ಸ್ವಲ್ಪ ನಾನು ವೀಡಿಯೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನನ್ನ ಹಸ್ಬೆಂಡ್ಗೆ ವಾಟ್ರ್ ಬಾಟ್ಲು ಅಂತ ಕೇಳಿದೆ, ಅಲ್ಲಿ ತೊಗೊತೀನಿ ಅಂತ ಹೇಳಿದ್ರು. ದಿನ ತೊಗೊಂಡ್ರೆ ದುಡ್ಡು ವೇಸ್ಟ್ ಆಗುತ್ತೆ, ಆ ಥರ ಮಾಡಬೇಡಿ ಅಂತ ಹೇಳಿದೆ. ಪಾಪು ಮೇಲ್ಗಡೆ ಆಟ ಆಡ್ತಾ ಇದ್ದಾಳೆ, ಅವಳು ಅಲ್ಲಿಂದ ನೋಡ್ತಾ ಇದ್ದಾಳೆ. ನನ್ನ ಮಗಳಿಗೇನೋ ಭಯ ಅಂತೆ ಫ್ರೆಂಡ್ಸ್, ಏನಂತ ಕೇಳೋಣ. ಯಾಕಮ್ಮ ಭಯ? ಏನು ಭಯ ನಿಂಗೆ? ಕಿಟಕಿಯಿಂದ ನೋಡೋದಕ್ಕೆ ಏನು ಭಯ ನಿಂಗೆ? ಏನು ಭಯ ನಿಂಗೆ? ಹಾಂ, ಓನಮ್ಮ ಭಯ ನಿಂಗೆ? ಭಯನಾ? ಹಾಂ, ಮಾತಾಡು ಇವಾಗ. ಇವಳು ಇವರ ಅಪ್ಪ ಹಾಗೆ ಫ್ರೆಂಡ್ಸ್, ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಏನೂ ಮಾತಾಡಲ್ಲ. ಕ್ಯಾಮ್ರಾ ಇಲ್ಲಾಂದರೆ ಬಡಬಡ ಅಂತ ಮಾತಾಡ್ತಿರ್ತಾರೆ. ಮಾತಾಡೇ. ಹಾಂ ಹ್ಞೂ ಅನ್ನ ಮಾತಾಡು. ಏನಾಗ್ತದೆ ನಿಮಗೆ? ಅಯ್ಯೋ ಅಯ್ಯೋ ಅಯ್ಯೋ, ಏನದು ಏನದು ಏನಾಯಿತು? ಏ ಕೃತಿ ಪಾಪಕ್ಕೆ ಭಯ ಅಂತೆ. ಯಾಕೆ? ಏನು ಭಯ? ಯಾರು ಪಾಪು? ಭಯ. ನೋಡಿ ಫ್ರೆಂಡ್ಸ್, ಭಯ ಅಂತ ಇದ್ದಾಳೆ. ಇವಾಗ ಹಾಲು ಕುಡಿಸ್ದೆ ಅವಳಿಗೆ. ಮೈ ಒಂದು ಸ್ವಲ್ಪ ಬಿಸಿ ಇತ್ತಲ್ವ, ಏನೋ ತಿಂತಾ ಇಲ್ಲ. ಒಂಚೂರು ಅವಲಕ್ಕಿ ತಿನ್ನಿಸ್ದೆ, ಅವಲಕ್ಕಿ ಹಾಲು ಹಾಕಿ ತಿನ್ನಿಸಿದ್ರೆ ತಿನ್ನಲೇ ಇಲ್ಲ ಅವಳು. ಅದಕ್ಕೆ ನಾನು ಹಾಲು ಕುಡಿಸ್ತಾ ಇದ್ದೀನಿ, ಜ್ವರ ಇದೆ ಅಂತ ಅಂದ್ಬಿಟ್ಟು ಹಾಲು ಕುಡಿಸ್ತಾ ಇದ್ದೀನಿ ಪಾಪುಗೆ. ನೋಡಿ ಡಲ್ ಆಗಿಬಿಟ್ಟಿದ್ದಾಳೆ. ಓನಕ್ಕೆ ಹಂಗಿದೆಯಾ? ನಾನು ನನ್ನ ಮಗಳು ತಿನ್ನಲಿ ಅಂತ ಅಂದ್ಬಿಟ್ಟು ಒಂಚೂರು ಅವಲಕ್ಕಿ ಮತ್ತು ಅದಕ್ಕೆ ಒಂಚೂರು ಹಾಲು ಸಕ್ಕರೆ ಹಾಕಿ ನಾನು ಅವಳು ಕೊಟ್ಟೆ. ಆದರೆ ಅವಳು ತಿನ್ನಲಿಲ್ಲ. ನಾನು ಟಿಫನ್ ಮಾಡುವಾಗ ನನ್ನ ತಟ್ಟೆಯಲ್ಲಿ ಬಂದು ತಿಂತಾ ಇದ್ದಾಳೆ. ಸರಿ ತಿಂತಾಳ ಅಂತ ನೋಡಿದ್ರೆ ಅವಳು ತಿಂತಾ ಇಲ್ಲ, ನನಗೆ ತಿನ್ನಿಸ್ತಾ ಇದ್ದಾಳೆ. ಪ್ರೀತಿಯಿಂದ ಏನೋ ನನಗೆ ತಿನ್ನಿಸ್ತಾ ಇದ್ದಾಳೆ, ಅದಕ್ಕೇನೋ ಖುಷಿ. ಆದರೆ ಅವಳು ಏನೋ ತಿಂತಾ ಇಲ್ಲಲ್ಲ ಅನ್ನೋದೇ ನನಗೆ ಬೇಜಾರು. ಅವಳು ತಿನ್ನಿಸ್ತಾ ಇದ್ದಾಗ ಹಂಗೆ ಅವಳಿಗೆ ಒಂದೊಂದು ತುತ್ತು ತಿನ್ನಿಸ್ತಾ ಇದ್ದೀನಿ. ಒಂದು 4-5 ತುತ್ತು ತಿಂದಳು. ಈಗ ಈ ನಡುವೆ ಕಡಿಮೆ ಮಾಡಿಬಿಟ್ಟಿದ್ದಾಳೆ ಅವಳೇನು ತಿನ್ನೋದು, ಬರೀ ಹಾಲು ಹಾಲು ಅಂತಿದ್ದಾಳೆ. ನನಗೇನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಸರಿ, ಇನ್ನಾದರೂ ಹಾಲು ಬಿಡಿಸ್ಬಿಟ್ಟು ಅವಳಿಗೆ ಚೆನ್ನಾಗಿ ಊಟ ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೋ ನೋಡಬೇಕು. ಫ್ರೆಂಡ್ಸ್, ನಾನು ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ ವೀಡಿಯೋಸು ಕಡಿಮೆ ಹಾಕ್ತೀನಿ ಅಂತ ಅಂದ್ಬಿಟ್ಟು, ಒಂದು ಸ್ವಲ್ಪ ವ್ಯೂಸು ರೀಚು ಆಗೋವರೆಗೂ ನಾನು ವೀಡಿಯೋಸ್ ಕಡಿಮೆ ಹಾಕ್ತೀನಿ, ಒಂದು ಲೆಂತ್ ಕಡಿಮೆ ಹಾಕ್ತೀನಿ, ಬಟ್ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ಆದಷ್ಟು 2 ಇಲ್ಲ 3 ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಫ್ರೆಂಡ್ಸ್. ಇವಾಗ ಇಷ್ಟು ದಿವಸ ಅಲ್ಲ, ಇವಾಗ ತುಂಬ ಮುಖ್ಯ ನಿಮ್ಮ ಸಪೋರ್ಟು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ವಿಡಿಯೋ ಪೂರ್ತಿ ನೋಡಿದರೆ ಅವ್ರು ಒಂದ್ಸರಿ ಕಮೆಂಟ್ ಆಗಿ, ನನಗೆ ಗೊತ್ತಾಗುತ್ತೆ ಯಾರು ಫುಲ್ಲು ವಿಡಿಯೋ ನೋಡ್ತಿದ್ದಾರಾ ಅಲ್ವಾ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.